ನಮಸ್ತೆ ಮಾಸ್ಟರ್ಸ್. ನನ್ನ ಹೆಸರು ಚನ್ನಬಸಪ್ಪ ಮತ್ತಿಗೆಟ್ಟಿ, ಹುಬ್ಬಳ್ಳಿಯಿಂದ. ಈ ಚಾಲೆಂಜಿನ ಇಂಗ್ಲೀಷ್ ಗ್ರೂಪ್ ಆದ ಸೆಕೆಂಡ್ ಗ್ರೂಪಲ್ಲಿ ನಾನು ಭಾಗವಹಿಸಿದ್ದೆ. ಮೊಟ್ಟ ಮೊದಲು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರಿಜಿಯವರಿಗೆ, ಎಲ್ಲ ಮಾರ್ಗದರ್ಶಕ ಗುರುವಂದರರಿಗೆ, ಅಯ್ಯಪ್ಪ ಸರರಿಗೆ ಹಾಗೂ ನನ್ನ ಟೀಮಿನ ಲೀಡರಿಗೆ ಹಾಗೂ ಎಲ್ಲ ಲೀಡರ್ಸ್ಗೂ, ಆಮೇಲೆ ಈ ಚಾಲೆಂಜ್ನಲ್ಲಿ ಭಾಗವಹಿಸಿದ ಎಲ್ಲ ಮಾಸ್ಟರ್ಗಳು ನಾನು ನನ್ನ ಹೃದಯಪೂರ್ವಕವಾದ ಧನ್ಯವಾದ ತಿಳಿಸುತ್ತೇನೆ. ಮಾಸ್ಟರ್ಸ್, ನಾನು ಈ ಧ್ಯಾನಕ್ಕೆ ಬಂದಿದ್ದು ನನ್ನ ಮಗ ಮಾಸ್ಟರ್ ಸಾಗರಿಂದ. ಅವನು ಮತ್ತು ನನ್ನ ಅಣ್ಣನಾದ ನಂಗಪ್ಪ ಮತ್ತಿಗೆಟ್ಟಿ ಅವರಿಬ್ಬರು ಮೊದಲು ಮಾಡ್ತಾಯಿದ್ದರು. ಅವರು ಮಾಡ್ತಾ ಬಂದು ಸಾಧಿಸಿದ ಒಂದು ಫಲದಿಂದ ಅವರಲ್ಲಿದ್ದ ಉತ್ಸುಕತೆ, ಪರಿವರ್ತನೆ ಕಂಡು ನನಗೆ ಆಕರ್ಷಣೆ ಆಯಿತು. ನಾನು ಕೂಡ ಮಾಡಬಹುದಲ್ಲ, ಇದರಲ್ಲಿ ಏನೋ ಸತ್ಯ ಇದೆ, ನಾನು ಮಾಡಬೇಕು, ಪರಿವರ್ತನೆ ಇದೆ ಅಂತ ತಿಳ್ಕೊಂಡು ಹಾಗೆ ನನ್ನ ವೈಫ್ ಕೂಡ ಮಾಡ್ತಾ ಬಂದು ಹೀಗೆ ನಮ್ಮ ಒಂದು ಕುಟುಂಬ ಈಗ ಸದ್ಯ ಧ್ಯಾನ ಒಂದು ಕುಟುಂಬ ಅಂತ ಹೇಳ್ಬೋದು. ಎಲ್ಲರೂ ಮಾಡ್ತಾಯಿದ್ದೇವೆ. ಈಗ ನಾವು ಧ್ಯಾನ ಆ್ಯಕ್ಚುಲಿ ಧ್ಯಾನಕ್ಕೆ ಬಂದು 2 ವರ್ಷ ಆಯಿತು. ಆದರೆ ಕಟ್ಟುನಿಟ್ಟವಾಗಿ ಸೀರಿಯಸ್ ಆಗಿ ಆಮೇಲೆ ಸಿನ್ಸಿಯರ್ ಮಾಡಿದ್ದು ಅಂತಂದರೆ ಲೆವೆಲ್ 1ರಿಂದ, ಅದರಲ್ಲೂ ಲೆವೆಲ್ 2ದಲ್ಲಿ ಮತ್ತು ಹೆಚ್ಚಿಗೆ ಪ್ರಾಮುಖ್ಯತೆ ಕೊಟ್ಟು ನಾವು ಇದನ್ನು ಜಯಗಳಿಸಬೇಕು ಅಂತ ತಿಳ್ಕೊಂಡು ನಾವು ಮಾಡ್ತಾ ಬಂದ್ವಿ. ಧ್ಯಾನಕ್ಕೆ ಬಂದು ನನಗೆ ಒಂದು ಅವಕಾಶ ಇತ್ತು. ಇಂಥ ದೊಡ್ಡ ಮಾಸ್ಟರ್ಸ್ ಭೇಟಿಯಾಗುವ, ಅವರು ಕೂಡ ಮಾತಾಡುವ, ಅವರಲ್ಲಿರುವಂಥ ಒಂದು ಮಾರ್ಗದರ್ಶನ ಪಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಅದರಲ್ಲಿ ಅಯ್ಯಪ್ಪ ಸರ್ ಭೇಟಿಯಾಗಿದೆ, ಅನಿತಾ ಮೇಡಮ್ ಭೇಟಿಯಾಗಿದೆ, ಕೇತಪ್ ಸರ್ ಆಯಿತು, ಆಮೇಲೆ ನಮ್ಮ ಪ್ರೇಮನಾಥ್ ಸರ್ ಆಯಿತು, ಕೋಟೇಶ್ವರರಾವ್ ಸರ್ ಆಯಿತು, ಆಮೇಲೆ ನಮ್ಮ ಮೈಸೂರಿನ ನಾಗೇಶ್ವರ ಸರ್ ಆಯಿತು, ನಮ್ಮ ಹುಬ್ಬಳ್ಳಿಯ ವಿಶಾಲಕ್ಷ್ಮಿ ಮೇಡಮ್ ಆಯಿತು. ಇವರೆಲ್ಲರ ಒಂದು ದೊಡ್ಡ ಗ್ರೇಟ್ ಮಾಸ್ಟರ ಒಂದು ಭೇಟಿಯಾಗುವಂಥ ಅವಕಾಶ ಇತ್ತು. ಆಮೇಲೆ ಅವರು ನಿರ್ಮಿಸಿದ ಒಂದು ವಿಡಿಯೋಲಿ ಕೂಡ ನಾನು ಕವರ್ ಮಾಡ್ತಾ ಬರ್ತಿದ್ದೀನಿ. ಅದರಲ್ಲಿ ನಮ್ಮ ಇವರು ಕೇತಪ್ರಾವ್ ಸರ್ದು ವಾಕ್ಕ್ಷೇತ್ರ ತುಂಬ ಇಷ್ಟ ಇದೆ ನನಗೆ. ಆಮೇಲೆ ಇವರು ನಮ್ಮ ಅಯ್ಯಪ್ಪ ಸರ್ದು ಲಾ ಆಫ್ ಕರ್ಮ ಎಲ್ಲನೂ ಚೆನ್ನಾಗಿದೆ ಇವರೆಲ್ಲ ವಿಡಿಯೋ. ಹೀಗೆ ಆಮೇಲೆ ನಾನು ಸೀತಾಯನ ಅಂತ ತಿಳ್ಕೊಂಡು ಆಶಾ ಮೇಡಮ್ ಅವರು ಬಿಡುಗಡೆ ಮಾಡಿದ್ದಾರೆ. ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಅಂತೇಳಿ ತುಂಬ ಸರಳವಾಗಿ ತಿಳಿಸಿದ್ದಾರೆ ಅವರು. ಅದನ್ನು ಎಲ್ಲರೂ ನೋಡಲೇಬೇಕೇ ಬೇಕು, ಆ ಥರ ಒಂದಿದೆ ಇದು. ಆಮೇಲೆ ಅನಸ್ತೇಸಿಯಾ ಅಂತ ತಿಳ್ಕೊಂಡು ಸರೋಜಾ ಮಲ್ಲಿಕಾರ್ಜುನ್ ಅವರು ಮಾಡ್ತಾ ಇದ್ದಾರೆ. ಈಗ 17 ವಿಡಿಯೋ ಆಗಿದೆ ಅವ್ರಿಗೆ ಈಗಾಗಲೇ. ಅವರಂತೂ ಅನಸ್ತೇನೇ ಹೇಳ್ತಿದ್ದಾಳೆ ಆ ಥರ ಒಂದು ಅವರು ವ್ಯಕ್ತಪಡಿಸಿದ್ದಾರೆ. ಅವರು ತುಂಬ ಸರಳ ಸುಂದರವಾಗಿ ತಿಳಿಸಿದ್ದಾರೆ. ಅದು ಕೂಡ ನನಗೆ ಭಾಳ ಇಷ್ಟ ಆಯಿತು. ಆಮೇಲೆ ಬುಕ್ಸ್ ಓದೋದು, ಮನೆಯಲ್ಲಿದ್ದು ಬುಕ್ಸ್ ಒಂದು 2-3 ಬುಕ್ಸ್ ಇದ್ದು ಆಧ್ಯಾತ್ಮಿಕದ್ದು, ಆದರೆ ಇಟ್ಟಲ್ಲೇ ಇದ್ದು ಅಷ್ಟು ಯಾವಾಗಲೂ ಓದ್ತಿದ್ದೆ, ರೆಗ್ಯುಲರ್ ಇದ್ದಿಲ್ಲ. ಈ ಚಾಲೆಂಜ್ ತೊಗೊಂಡಿಂದ ಆ 3 ಬುಕ್ ಆಯಿತು, ಮತ್ತಷ್ಟು ಬುಕ್ ಆಯಿತು, ಸುಮಾರು 12 ಬುಕ್ ನಾನು ಕವರ್ ಮಾಡಿದೆ. ನಿಜವಾಗಿಯೂ ಬುಕ್ ಓದೋದ್ರಿಂದ ನಮಗೆ ಸ್ವಾಧ್ಯಾಯದಿಂದ ನಾವು ಧ್ಯಾನಕ್ಕಿಂತಲೂ ಹೆಚ್ಚಿಗೆ ಪಡ್ಬೋದು, ಆ ಥರ ಒಂದು ಇದೆ ಅದರಲ್ಲಿ ಕೂಡ. ಈ ಕೊಟ್ಟಂಥ ಪ್ರತಿಯೊಂದು ಪಾಯಿಂಟು ಭಾಳ ಇಂಪಾರ್ಟೆಂಟು, ಒಂದು ಅಲ್ಲ ಎರಡಲ್ಲ, ಎಲ್ಲನೂ ಪ್ರತಿಯೊಂದು ಇಂಪಾರ್ಟೆಂಟು ಒಂದೊಂದು ವಿಷಯಕ್ಕೆ. ಹಾಗೆ ಒಂದು ಸೌಭಾಗ್ಯ ಸಿಕ್ತು. ಆಮೇಲೆ ಈ ವಾಕ್ ಮಾಡೋದು, ಮುಂಜಾನೆ ವರ್ಕೌಟ್ ಮಾಡೋದು, ಮೊದಲು ಏನೇ ಮಾಡೋದು ನಾವು ಇರ್ರೆಗ್ಯುಲರ್ ಇದ್ವಿ. ಈ ತೊಗೊಂಡ ಮೇಲೆ ರೆಗ್ಯುಲರಾಗಿ ಮಾಡ್ತಾಯಿದ್ದೆ. ಇದೇ ಫರ್ಕ್ ನಮಗೆ. ರೆಗ್ಯುಲರ್ ಹೋಗ್ತಿದ್ವಿ, ನಮ್ಮನ್ನು ನೋಡಿ ಜನ ನಾವು ದಿನಾಲು ಹೋಗುವುದು, ಅವರು ಬರ್ತಿದ್ದರು. ಆಮೇಲೆ ನಾವು ಅಲ್ಲಿ ಹೋಗಿ ವರ್ಕೌಟ್ ಮಾಡ್ತಿದ್ವಿ, ಯೋಗ ಮಾಡ್ತಿದ್ವಿ, ಅವರು ಫಾಲೋ ಮಾಡ್ತಿದ್ದರು. ಹೀಗೆ ಆಮೇಲೆ ಈ ಚಾಲೆಂಜ್ ತೊಗೊಂಡಿದ್ದಾಗ ಗೊತ್ತಾಯಿತು ಮತ್ತೊಬ್ಬರ ಜೊತೆ ನಾವು ಸ್ನೇಹಿತರು ಮಾತಾಡಬೇಕು, ಅವ್ರಿಗೆ ನಾವು ಈ ಥರ ಧ್ಯಾನ ಬಗ್ಗೆ ಹೇಳಬೇಕು ಅನ್ನೋಂಥ ಒಂದು ಹೊರತು ನಮಗೆ. ನಾನು ದಿನಾಲೂ ಹೇಳ್ತಿದ್ದೆ, ನಾವು ಎಲ್ಲರಿಗೂ ಒಂದು ಉದಾಹರಣೆಯಾಗಿ ನಾವು ಇದ್ವಿ. ನಮ್ಮ ಕುಟುಂಬ ಎಲ್ಲರೂ ಹೋಗ್ತಿದ್ವಿ, ನಾವು ವಾಕ್ ಮಾಡ್ತಾಯಿದ್ವಿ. ಅದು ತುಂಬ ಒಂದು ಬೆಳಗ್ಗೆ ಹೋಗಿ ಪರಿಸರದ ಒಂದು ಆನಂದ ನಾವು ಪಡ್ಕೋಬೋದಲ್ಲ ಅಂತಕೊಂಡು. ಆಮೇಲೆ 2ನೇದ್ದು ಬುಕ್ ರೀಡಿಂಗ್ ಆಯಿತು. ಎಷ್ಟೋ ಸುಮಾರು ಬುಕ್ ಓದಿದ್ವಿ ನಾವು, ಅದರಿಂದ ಧ್ಯಾನ ಪಡ್ಕೊಂಡ್ವಿ. ಆಮೇಲೆ ನೋ ಗೋಶಿಪ್ ಇದು ಟಾಪಿಕ್, ಖತರ್ನಾಕ್ ಟಾಪಿಕ್ ಇದು ಹೇಳ್ಬೇಕಂತಂದರೆ. ನಾವು ಎಷ್ಟೇ ಇದು ಇದ್ರೂ ಕೂಡ ಎಲ್ಲರೂ ಮಿಸ್ಟೇಕ್ ಆಗುತ್ತೆ. ನಾದರೂ ಬೆಳಗಿನಿಂದ ಸಾಯಂಕಾಲವರೆಗೆ ನಾನು ವಿಚಾರ ಮಾಡ್ತಿದ್ದೆ, ಅದರಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೀನೋ,
ಯಾರು ವ್ಯಕ್ತಿಗತ ಬಗ್ಗೆ ಏನಾದರೂ ಒಂದು ದ್ವೇಷ ವ್ಯಕ್ತಪಡಿಸಿದನೋ ಹೇಳಿದನೋ ಅಂತ ತಿಳ್ಕೊಂಡು ಆ ಥರ ನಾನು ಚೆಕ್ ಮಾಡಿ ನಾನು ಕಳಿಸ್ತಿದ್ದೆ. ವೆಜ್ ರೇಟು ಮೂಲತಃ ನಾನು ಶಾಕಾಹಾರಿ, ನನಗೆ ಅಷ್ಟೊಂದು ಕಷ್ಟ ಆಗಲಿಲ್ಲ. ಆದರೆ ಬೆಳ್ಳುಳ್ಳಿ ಬಗ್ಗೆ ನಾನು ಹೊರಗಡೆ ಹೋದರೂ ಕೂಡ ನಾನು ಕೇಳ್ತಿದ್ದೆ ಬೆಳ್ಳುಳ್ಳಿ ಇಲ್ಲ ಅಂತ ತಿಳ್ಕೊಂಡು. ಅದೇ ನನಗೆ ಅಷ್ಟೊಂದು ಸಮಸ್ಯೆ ಬೀಳಿಲ್ಲ ನಡ್ಕೊಳ್ಳಿಕ್ಕೆ. ಎಕ್ಸ್ಪೀರಿಯನ್ಸ್ ಶೇರಿಂಗ್ ಆಯಿತು, ಆಮೇಲೆ ಜ್ಞಾನ ಪ್ರಚಾರ ಆಯಿತು. ಮಾಡೋದ್ರಿಂದ ಕೂಡ ಒಳ್ಳೆಯ ಸ್ನೇಹದ ಬೆಳಗ ಹುಟ್ಟಿತು, ಮತ್ತಷ್ಟು ಹೆಚ್ಚಿಗೆ ಆಯಿತು. ಯಾವುದೇ ವಿಷಯ ಆಧ್ಯಾತ್ಮಿಕ ವಿಷಯ ತೆಗೆದರೆ ಆ ಥರ ನಮ್ಮ ಮನುಷ್ಯರೇ ನಮಗೆ ಸ್ನೇಹಿತರಾಗ್ತಾರೆ ಅಂತ ನಾನು ಅರಿವು ಬಂತು. ಜರ್ನಲಿಂಗ್ ನಾವು ಬೆಳಗಿನಿಂದ ಸಾಯಂಕಾಲವರೆಗೆ ಏನು ಮಾಡಿದ್ವಿ, ನಾವು ಏನು ವಿಚಾರ ಮಾಡಿದ್ವಿ, ಏನು ನಮ್ಮ ಅನುಭವ ಬಂತು, ಅದನ್ನು ಬರೆಯುವಂಥ ಒಂದು ಅದರಲ್ಲಿ ಇದೆ ಶಕ್ತಿ ಅಂತ ತಿಳ್ಕೊಂಡು ಗೊತ್ತಾಯಿತು. ಕ್ರಿಯೇಟಿವಿಟಿಯಲ್ಲಿ ನಾನು ಮೊದಲು ಹಾಡು ನೋಡಿ ಹಾಡ್ತಿದ್ದೆ, ಆಮೇಲೆ ಸರಿಗಮಮ ಮಾಡಿದೆ, ಆಮೇಲೆ ಗಾರ್ಡನಲ್ಲಿ ಲೂಸ್ ಮಾಡಿ ಗಮನ ಅಲ್ಲಿ ಸ್ವಚ್ಛ ಮಾಡಿ ಪ್ರೀತಿ ತೋರಿಸಿದ್ದೆ, ನೀರು ಹಾಕ್ತಿದ್ದೆ, ಪ್ರೀತಿ ತೋರಿಸ್ತಿದ್ದೆ. ಆ ಬಳಿಕ ಡ್ರಾಯಿಂಗ್ ನನಗೆ 0 ಲೆವೆಲ್ ಇತ್ತು. ಆದರೆ ಈ ಡ್ರಾಯಿಂಗ್ ಮಾಡ್ತಾ ಈಗ ನಾನು ಯಾವುದೋ ಡ್ರಾಯಿಂಗ್ ತೆಗಿಬೋದು ಸರಳವಾಗಿ, ಆ ಥರ ಒಂದು ನನಗೆ ಇದಾಯಿತು. ಹೆಚ್ಚು ನಾನು ಡ್ರಾಯಿಂಗ ತೆಗೆದಿದ್ದು ಈ ಕ್ರಿಯೇಟಿವಿಟಿಯಲ್ಲಿ. ಫುಲ್ ಮೂನಿಂದ ನನಗೇನಪ್ಪ ಅಂದರೆ ಕಂಟಿನ್ಯೂಟಿ ಒಂದು ಕೂಡಿರೋ ಒಂದು ಅಭ್ಯಾಸ ದೊರೆಯಿತು ಅದರಲ್ಲಿ. ಆಮೇಲೆ ನಾವು ನಾರ್ಮಲ್ ಒಂದು 1 ಅವರ್ ಹೇಗೆ ಕೂತ್ರೆ ಏನು ಸಿಗುತ್ತೆ ಶಕ್ತಿ